ಹಾಯ್ ಹಲೋ ನಮಸ್ಕಾರ. PU ಸೆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ, ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ 1 ತುಂಬ ಹತ್ರ ಬರ್ತಾ ಇದೆ. ಆ ಟೆಸ್ಟ್ 1 ಸಿಲೆಬಸ್ಸಲ್ಲಿ ಒಂದು ಚಾಪ್ಟರ್, ದಟ್ ಇಸ್ ಡಿಟರ್ಮಿನೆಂಟ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ನ ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಫಾರ್ಮುಲಾಸ್ನ ಓದೋದಕ್ಕೆ ಹೋಗಬೇಡಿ. ಏನು ಮಾಡಬೇಕು? ಪ್ರಾಕ್ಟೀಸ್ ದೀಸ್ ಕ್ವೆಶ್ಚನ್ಸ್ ಅಲ್ಲ, ದೀಸ್ ಫಾರ್ಮುಲಾಸ್. ಓಕೆ, ಈ ಫಾರ್ಮುಲಾಸ್ನ ನೀವು ಪ್ರಾಕ್ಟೀಸ್ ಮಾಡಿ. ಡು ನಾಟ್ ಮಿಸ್ ದ ಸ್ಟೂಡೆಂಟ್ಸ್. ಓಕೆ, ಫಾರ್ಮುಲಾಸ್ನ ಪ್ರಾಕ್ಟೀಸ್ ಮಾಡಬೇಕು, ಓದೋದಕ್ಕೆ ಹೋಗಬೇಡಿ. ಸೊ ಮೊದಲನೇ ಫಾರ್ಮುಲಾ ನಾವು ಯಾವುದನ್ನ ನೋಡ್ತಾ ಇದ್ದೀವಿ ಅಂದರೆ, ಕೋರ್ ಪ್ರಾಪರ್ಟೀಸ್ ಆಫ್ ಅ ಡಿಟರ್ಮಿನೆಂಟ್ಸ್. ಸೊ ಡಿಟರ್ಮಿನೆಂಟ್ಸ್ ಅಂದರೆ ಏನು? ಬೇಸಿಕಲಿ ಡಿಟರ್ಮಿನೆಂಟ್ಸ್ ಇಸ್ ಅ ನಂಬರ್ ಅಸೈನ್ ಟು ಅ ಮೇಟ್ರಿಕ್ಸ್. ಕರೆಕ್ಟ್? ಒಂದು ಸ್ಕ್ವೇರ್ ಮೇಟ್ರಿಕ್ಸ್ಗೆ ಒಂದು ನಂಬರ್ನ ತೆಗಿಬೇಕಂದ್ರೆ ದಟ್ ಇಸ್ ನಥಿಂಗ್ ಬಟ್ ಆರ್ ಡಿಟರ್ಮಿನೆಂಟ್. ಸೊ ಈ ಡಿಟರ್ಮಿನೆಂಟಲ್ಲಿ ಕೆಲವು ಪ್ರಾಪರ್ಟಿಗಳಿದ್ದಾವೆ. ಟ್ರಾನ್ಸ್ಪೋಸ್ ಪ್ರಾಪರ್ಟಿ ಅಂದರೆ ಏನು? ಒಂದು ಮೇಟ್ರಿಕ್ಸ್ ಕೊಟ್ಟಿದ್ದಾರೆ, ಆ ಮೇಟ್ರಿಕ್ಸಿನ ಡಿಟರ್ಮಿನೆಂಟ್ನ ಕಂಡುಹಿಡಿದ್ವಿ. ಅಸ್ಯೂಮ್ ದ್ಯಾಟ್ ಇಟ್ ಇಸ್ ಕೆ. ಅದೇ ಮೇಟ್ರಿಕ್ಸ್ನ ನಾವು ಟ್ರಾನ್ಸ್ಪೋಸ್ ಮಾಡಿ ಆಮೇಲೆ ಡಿಟರ್ಮಿನೆಂಟ್ನ ಕಂಡುಹಿಡಿದ್ವಿ. ದ ವ್ಯಾಲ್ಯೂ ವಿಲ್ ನಾಟ್ ಚೇಂಜ್ ಸ್ಟೂಡೆಂಟ್ಸ್. ಸೊ ಡಿಟರ್ಮಿನೆಂಟ್ ಆಫ್ ಎ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್. ರೈಟ್? ನೆಕ್ಸ್ಟ್, ರೋ ಆರ್ ಕಾಲಮ್ ಇಂಟರ್ಚೇಂಜ್. ಸೊ ಒಂದು ಮೇಟ್ರಿಕ್ಸಲ್ಲಿ, ಒಂದು ಮೇಟ್ರಿಕ್ಸ್ ಇದೆ, ಆ ಮೇಟ್ರಿಕ್ಸಿನ ಡಿಟರ್ಮಿನೆಂಟ್ 10 ಬಂತು ಅಂದ್ಕೊಳ್ಳಿ. ಸೊ ಅದೇ ಮೇಟ್ರಿಕ್ಸಿಗೆ ನಾನು ರೋನ ಇಂಟರ್ಚೇಂಜ್ ಮಾಡಿದೆ ಅಥವಾ ಕಾಲಮ್ನ ಇಂಟರ್ಚೇಂಜ್ ಮಾಡಿದೆ, ಯಾವುದಾದ್ರೂ ಒಂದನ್ನು ಮಾಡಿದೆ, ಐದರ್ ರೋ ಆರ್ ಕಾಲಮ್. ಇಂಟರ್ಚೇಂಜ್ ಮಾಡಿದ ಆದಮೇಲೆ ಆ ಮೇಟ್ರಿಕ್ಸ್ನ ಡಿಟರ್ಮಿನೆಂಟ್ನ ಕಂಡುಹಿಡಿದ್ರೆ ಇಟ್ ವಿಲ್ ಕಮ್ ಆಸ್ -k. ಇದು ಇನ್ನೊಂದು ಪ್ರಾಪರ್ಟಿ. ನೆಕ್ಸ್ಟ್, ಐಡೆಂಟಿಕಲ್ ಆರ್ ಪ್ರೊಪೋರ್ಷನಲ್ ರೋಸ್ ಆರ್ ಕಾಲಮ್ಸ್. ಇದ್ರ ಬಗ್ಗೆ ಏನು ಗೊತ್ತಿರಬೇಕು ನಿಮಗೆ? ಸೊ ಒಂದು ಮೇಟ್ರಿಕ್ಸ್ ಇದೆ, ಈ ಮೇಟ್ರಿಕ್ಸಲ್ಲಿ ಐಡೆಂಟಿಕಲ್ ರೋಸ್ ಅಥವಾ ಪ್ರೊಪೋರ್ಷನಲ್ ರೋಸ್ ಇತ್ತು ಅಂದ್ಕೊಳ್ಳಿ, ಅಥವಾ ಐಡೆಂಟಿಕಲ್ ಕಾಲಮ್ಸ್ ಆರ್ ಪ್ರೊಪೋರ್ಷನಲ್ ಕಾಲಮ್ಸ್ ಇತ್ತು ಅಂದ್ಕೊಳ್ಳಿ, ದೆನ್ ದ ವ್ಯಾಲ್ಯೂ ಆಫ್ ದಟ್ ಡಿಟರ್ಮಿನೆಂಟ್ ವಿಲ್ ಬಿ ಈಕ್ವಲ್ ಟು 0. ಗಮನದಲ್ಲಿ ಇಟ್ಕೋಬೇಕಿದೆ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸೊ ಒಂದು ರೋ ಅಥವಾ ಒಂದು ಕಾಲಮ್ ಒಂದು ಮೇಟ್ರಿಕ್ಸ್ನಲ್ಲಿ, ಸೊ ಒಂದು ಮೇಟ್ರಿಕ್ಸ್ ಇದೆ 3x3 ಅಂದ್ಕೊಳ್ಳಿ. ಸೊ ಈ ಮೇಟ್ರಿಕ್ಸಲ್ಲಿ ಯಾವುದೋ ಒಂದು ರೋ ಅಥವಾ ಯಾವುದೋ ಒಂದು ಕಾಲಮ್ನ ನಾನು 2 ಜೊತೆ ಮಲ್ಟಿಪ್ಲೈ ಮಾಡಿದೆ ಅಂದ್ಕೊಳ್ಳಿ. ಓಕೆ, ಸೊ ಮೇಟ್ರಿಕ್ಸ್ನ ಡಿಟರ್ಮಿನೆಂಟ್ 10 ಬರ್ತಾಯಿತ್ತು ಮುಂಚೆ. ಇವಾಗ 2 ಜೊತೆ ಮಲ್ಟಿಪ್ಲೈ ಆದಮೇಲೆ ಡಿಟರ್ಮಿನೆಂಟ್ ಏನಾಗುತ್ತೆ ಗೊತ್ತಾ? 20 ಆಗುತ್ತೆ. ಸೊ ನಾನಿಲ್ಲಿ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ನಲ್ವಾ, ಆ ಡಿಟರ್ಮಿನೆಂಟ್ ಕೂಡ ಅದೇ ನಂಬರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಮಿಕ್ಕಿದ್ದು, ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಮೇಟ್ರಿಕ್ಸಸ್. ಇದು ಪ್ರಾಡಕ್ಟ್ ಆಫ್ ಮೇಟ್ರಿಸಸ್ಸಿನ ಫಾರ್ಮುಲಾ. ರೈಟ್? ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇದು ನಂಬರ್ 1 ಆಯಿತು. ನಂಬರ್ 2 ಏನು? ಅಡ್ಜಾಯಿಂಟ್ ಆರ್ ಇನ್ವರ್ಸ್ ಫಾರ್ಮುಲಾ. ಸೊ ಅಡ್ಜಾಯಿಂಟ್ ಇನ್ವರ್ಸ್ ಆಫ್ ಅ ಮೇಟ್ರಿಕ್ಸ್ ಫಾರ್ಮುಲಾ ಇದಿದೆ. ಅಡ್ಜಾಯಿಂಟ್ ಪ್ರಾಪರ್ಟೀಸ್ ಈ ರೀತಿ ಕೊಟ್ಟಿದ್ದಾರೆ: ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್, ಡಿಟರ್ಮಿನೆಂಟ್ ಆಫ್ ಡಬಲ್ ಅಡ್ಜಾಯಿಂಟ್, ಅಡ್ಜಾಯಿಂಟ್ ಆಫ್ ಅ ಪ್ರಾಡಕ್ಟ್ ಹಾಗೂ ಡಿಟರ್ಮಿನೆಂಟ್ ಆಫ್ ಅನ್ ಇನ್ವರ್ಸ್. ಸೊ ಸ್ಟೂಡೆಂಟ್ಸ್, ಇಲ್ಲಿ ಕಾಣಿಸ್ತಿರೋ ಎಲ್ಲ ಫಾರ್ಮುಲಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನು ತುಂಬ ಸತಿ ಬೋರ್ಡಿನ MCQಸಲ್ಲಿ ಕೇಳಿದ್ದಾರೆ, ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ MCQಗೂ ಕೇಳ್ತಾರೆ, ಮಿಡ್ ಟರ್ಮ್ MCQಗೂ ಕೂಡ ಕೇಳ್ತಾರೆ ಇದನ್ನು. ಓಕೆ, ಸೊ KCTಗೂ ಕೂಡ ವೆರಿ ಇಂಪಾರ್ಟೆಂಟ್. ಗಮನದಲ್ಲಿ ಇಟ್ಕೊಳ್ಳಿ ಇದನ್ನು. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಡ್ಜಾಯಿಂಟ್ ಆ್ಯಂಡ್ ಇನ್ವರ್ಸ್ ಆಫ್ ಅ ಫಾರ್ಮುಲಾ. ನೆಕ್ಸ್ಟು, ಕೆಲವು ಶಾರ್ಟ್ಕಟ್ಸ್ಗಳನ್ನು ಹೇಳ್ಕೊಡ್ತೀನಿ. ಇವಾಗ ಇಲ್ಲಿ ನೋಡಿ, ಇದು ಮೇಟ್ರಿಕ್ಸ್ ಎ. ಇದರ ಅಡ್ಜಾಯಿಂಟ್ ಬರೀಬೇಕಂದ್ರೆ ಏನು ಮಾಡ್ಬೇಕು? ನಾನು ಇವೆರಡನ್ನ ಇಂಟರ್ಚೇಂಜ್ ಮಾಡಿ, ಡಿನ ಇಲ್ಲಿ ಬರೀರಿ, ಎನ ಇಲ್ಲಿ ಬರೀರಿ, ಆಯಿತಾ? ಮತ್ತು ಸೆಕೆಂಡರಿ ಡಯಾಗ್ನಲ್ ಇದೆ ನೋಡಿ, ಇದರ ಸೈನ್ಸ್ನ ಚೇಂಜ್ ಮಾಡಿ, -b -c ಅಂತ. ಕ್ಲಿಯರ್? ನೆಕ್ಸ್ಟು, ಟ್ರಯಾಂಗ್ಯುಲರ್ ಆ್ಯಂಡ್ ಡಯಾಗನಲ್ ಮೇಟ್ರಿಕ್ಸ್. ಸೊ ಡಯಾಂಗ್ಯುಲರ್ ಆ್ಯಂಡ್ ಡಯಾಗ್ನಲ್ ಮೇಟ್ರಿಕ್ಸ್ ಬಂದಾಗ ಇದರ ಡಿಟರ್ಮಿನೆಂಟ್ ಯಾವ ರೀತಿ ಇರುತ್ತಂದರೆ, ಇಟ್ ವಿಲ್ ಬಿ ದ ಪ್ರಾಡಕ್ಟ್ ಆಫ್ ದ ಡಯಾಗನಲ್. ಪ್ರಾಡಕ್ಟ್ ಆಫ್ ದ ಡಯಾಗನಲ್ ಎಲಿಮೆಂಟ್ಸ್ ಏನಾಗುತ್ತೆ? ವಿಲ್ ಬಿ ಈಕ್ವಲ್ ಟು ದ ಡಿಟರ್ಮಿನೆಂಟ್ ಆಫ್ ದೀಸ್ ಕೈಂಡ್ ಆಫ್ ಮೇಟ್ರಿಸಸ್. ಇನ್ನು ಕೆಲವು ಸ್ಟ್ಯಾಂಡರ್ಡ್ ಡಿಟರ್ಮಿನೆಂಟ್ಸ್ಗಳಿದ್ದಾವೆ. ಸ್ಟ್ಯಾಂಡರ್ಡ್ ಡಿಟರ್ಮಿನೆಂಟ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಿಮಗೀಗ ಮೇಟ್ರಿಕ್ಸ್ ಈ ಥರ ಬಂತು. ಇವಾಗ ಇಲ್ಲಿ ABCನೇ ಬರಬೇಕಂತ ಇಲ್ಲ. ದಿಸ್ ಕ್ಯಾನ್ ಬಿ ನಂಬರ್ಸ್ 1 2 3. ಇದು 1 4 9 ಅಂದ್ಕೊಳ್ಳಿ, ಅಲ್ವಾ? ಸ್ಕ್ವೇರ್ ಆಯಿತು. ಸೊ ಈ ರೀತಿ ನಿಮಗೆ ಮೇಟ್ರಿಕ್ಸ್ ಬಂದು ಅದರ ಡಿಟರ್ಮಿನೆಂಟ್ನ ನೀವು ಕಂಡುಹಿಡಿಬೇಕಂದ್ರೆ ಯೂಸ್ ದಿಸ್ ಸ್ಟ್ಯಾಂಡರ್ಡ್ ರಿಸಲ್ಟ್. ಈ ಥರ ಡಿಟರ್ಮಿನೆಂಟ್ ಬಂದರೆ ದಿಸ್ ಇಸ್ ದ ರಿಸಲ್ಟ್. ಈ ಥರ ಡಿಟರ್ಮಿನೆಂಟ್ ಬಂದರೆ ದಿಸ್ ಇಸ್ ದ ರಿಸಲ್ಟ್. ಸೊ ಇದನ್ನು ನೀವು ಸಾಲ್ವ್ ಕೂಡ ಮಾಡ್ಬೋದು, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸೊ ದೀಸ್ ಆರ್ ದ ರಿಸಲ್ಟ್ಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಅಂತ ಬಂದಿದ ತಕ್ಷಣ this will happen and it has unique solution. Determinant of a is equal to 0 and adjoint of a into b is not equal to 0 anta bandre no solution and it is inconsistent. Is equal to 0, this is also equal to 0, it has infinitely many solutions. Okay, next, area of a triangle. Students, very easy idu.
x1 y1 x2 y2 x3 y3 ಅಷ್ಟೇ. ಮಿಕ್ಕಿದೆಲ್ಲ ಇಲ್ಲಿ 1 1 ಅಂತ ಬರೀರಿ. ಸೊ ದಿಸ್ ಇಸ್ ವಾಟ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಏರಿಯಾ ಆಫ್ ಟ್ರಯಾಂಗಲ್ ವೆನ್ ದ ಕೋಆರ್ಡಿನೇಟ್ಸ್ ಆರ್ ಗಿವನ್. ಸೊ ಇಲ್ಲಿ ಒಂದು ಚಿಕ್ಕ ನೋಟ್ ಇದೆ, ಆಲ್ವೇಸ್ ಟೇಕ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಸಿನ್ಸ್ ದ ಏರಿಯಾ ಇಸ್ ಆಲ್ವೇಸ್ ಪಾಸಿಟಿವ್. ಕರೆಕ್ಟ್. ಇಫ್ ಏರಿಯಾ ಇಸ್ ಗಿವನ್ ಆ್ಯಂಡ್ ಕೋಆರ್ಡಿನೇಟ್ಸ್ ಇಸ್ ಟು ಬಿ ಫೌಂಡ್, ಕನ್ಸಿಡರ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್. ನೋಡಿ ಇಲ್ಲಿ ಏನಂತ ಹೇಳಿದರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಅಲ್ವಾ, ಸೊ ಇದಕ್ಕೆ ನಾವು ಅಬ್ಸಲ್ಯೂಟ್ ವ್ಯಾಲ್ಯೂನ ತಗೋಬೇಕು. ಕೆಲವೊಂದು ಸತಿ ಏನು ಮಾಡ್ತಾರೆ, ಏರಿಯಾನ ಕೊಟ್ಬಿಟ್ಟು ಕೋಆರ್ಡಿನೇಟ್ಸ್ನ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಆವಾಗ ಈ ಅಬ್ಸಲ್ಯೂಟ್ ವ್ಯಾಲ್ಯೂ ತೊಗೊಂಡಿದ್ದೀವಲ್ವ ಇಲ್ಲಿ, ಅಂದರೆ ಮಾಡ್ಯುಲಸ್, ಈ ಮಾಡ್ಯುಲಸ್ನ ಆ ಕಡೆ ಕಳಿಸ್ಬೇಕು, ಪ್ಲಸ್ ಆರ್ ಮೈನಸ್ ಆಗುತ್ತೆ. ಸೊ ಕೋಆರ್ಡಿನೇಟ್ಸ್ ಪ್ಲಸ್ ಆರ್ ಮೈನಸ್ ಬರುತ್ತೆ. ಓಕೆ, ಸೊ ದಟ್ ವಾಸ್ ದ ನೋಟ್ ಹಿಯರ್. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇನ್ ಡಿಟರ್ಮಿನೆಂಟ್ಸ್. ಜ್ಞಾಪಕ ಇಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ತೋರಿಸಿದ್ದೀನಿ, ಕೆಲವು ಶಾರ್ಟ್ಕಟ್ಸ್ನ ಕೊಟ್ಟಿದ್ದೀನಿ. ಕೀಪ್ ದೆಮ್ ಅಟ್ ಯುವರ್ ಫಿಂಗರ್ ಟಿಪ್ಸ್. ಈಸಿಯಾಗಿ ಸ್ಕೋರ್ ಮಾಡ್ಬೋದು, ನಿಮ್ಮ ಟೆಸ್ಟಲ್ಲಾಗಿರಲಿ, ಎಕ್ಸಾಮಲ್ಲಾಗಿರಲಿ ಹಾಗೂ ಫೈನಲ್ ಎಕ್ಸಾಮಲ್ಲಿ ಆಗಿರಲಿ. ಓಕೆ, ಸೊ ಇಲ್ಲಿಗೆ ಈ ಚಿಕ್ಕ ವಿಡಿಯೋ ಮುಗ್ದೋಗಿದೆ. ಮತ್ತೆ ನಾನು ನಿಮ್ಮನ್ನ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.